ಪ್ರಭಾವ ಪದ್ಧತಿಯ 54ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 84ನೆಯ ಶ್ಲೋಕದಲ್ಲಿ, ಪಾದುಕಾ ದೇವಿಯನ್ನ ನಮಿಸದೇ ಇರುವುದು ವಿನಾಶಕಾರಿ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮುಕುಂದ ಪಾದಾಂಬುಜಧಾರಿಣಿ ತ್ವಾಂ ಮೋಹಾದನುತ್ತಂ ಸಯತಾಂ ಜನಾನಾಂ ಮೂರ್ಧ್ನಿ ಸ್ಥಿತಾ ದುರ್ಲಿಪಯೋ ಭವಂತಿ ಪ್ರಶಸ್ತ ವರ್ಣಾವಲಯಸ್ತದೀಯಾಃ. ಮುಕುಂದ ಭಗವಂತನ ಪಾದಾಂಬುಜಧಾರಿಣಿ, ತಾವರೆ ಹೂವಿನಂತಿರುವ ಪಾದವನ್ನು ಹೊತ್ತಿರುವ ಪಾದುಕೆಯೇ, ತ್ವಾಂ ನಿನ್ನನ್ನು, ಮೋಹಾತ್ ಅಜ್ಞಾನದಿಂದ, ಅನುತ್ತಂಸಯತಾಂ ತಲೆಯಲ್ಲಿ ಇಟ್ಟುಕೊಳ್ಳದೇ ಇರುವಂತಹ, ಜನಾನಾಂ ಜನಗಳ, ಮೂರ್ಧ್ನಿ ತಲೆಯಲ್ಲಿ, ಸ್ಥಿತಾಹ ಇರುವ, ತದೀಯಾಹ ಅವರ, ಪ್ರಶಸ್ತ ಶ್ಲಾಘ್ಯವಾದ, ವರ್ಣ ಅಕ್ಷರಗಳ, ಆವಲಯ ಸಾಲುಗಳು, ದುರ್ಲಿಪಯಃ ಕೆಟ್ಟ ಅಕ್ಷರಗಳಾಗಿ, ಭವಂತಿ ಆಗುತ್ತವೆ. ಪಾದುಕಾ ಸಹಸ್ರದ 50ನೆಯ ಶ್ಲೋಕದಲ್ಲಿ ದೇಶಿಕರು ಒಬ್ಬರ ಹಣೆಯ ಬರಹದಲ್ಲಿ ಕೆಟ್ಟದಿದ್ದರೂ ಪಾದುಕಾ ದೇವಿಯನ್ನ ನಮಿಸುವುದರಿಂದ ಹಣೆಯ ಬರಹ ಒಳ್ಳೆಯದಾಗುತ್ತದೆ ಎಂದು ಹೇಳಿರುವುದನ್ನ ಈಗಾಗಲೇ ನೋಡಿದ್ದೀವಿ. ಈಗ ಮುಂದುವರೆದು ದೇಶಿಕರು ಹೇಳ್ತಾರೆ, ಎಲೈ ಪಾದುಕಾ ದೇವಿಯೇ, ನಿನ್ನನ್ನ ತಮ್ಮ ತಲೆಯಲ್ಲಿ ಇಟ್ಟುಕೊಳ್ಳದೇ ಇರುವ ಜನಗಳ ಹಣೆಯಲ್ಲಿ ಭಗವಂತನು ಒಳ್ಳೆಯ ಅಕ್ಷರಗಳನ್ನು ಬರೆದಿದ್ರೂ ಅವುಗಳು ಕೆಟ್ಟದಾಗಿ ಬಿಡುತ್ತವೆ ಅಂತ. ಆಳ್ವಾರರನ್ನ ಯಾರು ಕೊಂಡಾಡುವುದಿಲ್ಲವೋ ಅವರ ಹಣೆಯಲ್ಲಿ ಒಳ್ಳೆಯ ಬರಹಗಳಿದ್ದರೂ ಅವುಗಳು ಕೆಟ್ಟದಾಗಿ ಬಿಡುತ್ತವೆ ಎಂಬುದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.